ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಫನ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನಾನು ನೋಡ್ರಿ ಭಾಳ ಆರಾಮದೇನಿ ರೀ. ನಾ ಇವತ್ತು ಮಾಡ್ಕೊಂಡೇನಿ ರೀ ಅವ್ರಿಕಾಳು ಸಾಂಬಾರು, ರಾಗಿ ಮುದ್ದೆ. ಬರ್ರಿ ಹೆಂಗೆ ಮಾಡೋಣ ಅಂತ ನೋಡ್ಕೊಂಡು ಬರೋಣ. ಮೊದಲು ನೋಡ್ರಿ ಅವ್ರಿಕಾಳನ್ನ ಬೇಯಿಸ್ಕೋಬೇಕ್ರಿ. ಅದಕ್ಕೆ ನಾ ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಅವ್ರಿಕಾಳು ಹಂಗೆ ಸ್ವಲ್ಪ ನೀರು ಹಾಕ್ಕೊಂಡು 1-2 ವಿಸಿಲ್ ಆಗೋವರೆಗೂ ಕುಗ್ಗಿಸ್ಕೋಬೇಕು ನೋಡ್ರಿ. ಅದಾದಮೇಲೆ ನೋಡ್ರಿ ಒಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನೋಡ್ರಿ ಒಂದು ಸಣ್ಣದ ಉಳ್ಳಿಗಡ್ಡೆ ಕಟ್ ಮಾಡಿ ಅದಕ್ಕೆ ಹಾಕ್ಕೊಳಕತ್ತೀನಿ ರೀ. ಅದನ್ನು ಚಲೋದ್ನಾಗ ಫ್ರೈ ಮಾಡ್ಕೊಳಕತ್ತೀನಿ ರೀ. ಇದು ಚಲೋದ್ನಾಗ ಫ್ರೈ ಆದಮೇಲೆ ಹಂಗೆ ಇದಕ್ಕೆ ನಾವು ಒಂದು ಸಣ್ಣದ ಟೊಮೆಟೊ ಕಟ್ ಮಾಡಿ ಹಾಕ್ಕೊಳಕತ್ತೀನಿ ರೀ. ಈಗ ಎರಡನ್ನೂ ಚಲೋದ್ನಾಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಆಮೇಲೆ ಇದಕ್ಕೆ ನಾವೊಂದು ಲವಂಗ, ಹಂಗೆ ಒಂದು 4 ಮೆಣಸಿನ್ಕಾಳು, ಒಂದು ಸಣ್ಣದ ಚಕ್ಕೆ ಇವೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಬೇಕು ನೋಡ್ರಿ. ಆಮೇಲೆ ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಬೇಕು ನೋಡ್ರಿ. ಎಲ್ಲನೂ ಚಲೋದ್ನಂಗೆ ಫ್ರೈ ಮಾಡ್ಬೇಕು ನೋಡ್ರಿ. ಅದು ಫ್ರೈ ಆದಮೇಲೆ ಈಗ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡ್ರಿ ಅದಕ್ಕೆ ಫ್ರೈ ಆಗಿರೋದನ್ನೆಲ್ಲನೂ ಹಾಕ್ಕೋಬೇಕು ನೋಡ್ರಿ. ಅದಕ್ಕೆ ಸ್ವಲ್ಪ ಕರಿಬೇವು, ಹಂಗೆ ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ಕೋಬೇಕು ನೋಡ್ರಿ. ಹಂಗೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ಕಟ್ ಮಾಡಿಕೊಂಡು ಹಾಕ್ಕೊಳಕತ್ತೀನಿ ನೋಡ್ರಿ. ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಹಂಗೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲನೂ ಚಲೋದ್ನಂಗೆ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಈಗ ರೆಡಿ ಆಗೈತಿ ನೋಡ್ರಿ. ಅವ್ರಿಕಾಳು ಬೆಂದವ್ರಿ. ಈಗ ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ ನೋಡ್ರಿ. ಹಂಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಉಳ್ಳಿಗಡ್ಡೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಬೇಕು ನೋಡ್ರಿ. ಹಸಿ ವಾಸನೆ ಹೋಗುವವರೆಗೆ ಚಲೋತ್ನಾಗೆ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಹಿಂಗು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತು ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ನೋಡ್ರಿ ನಾವು ಮಿಕ್ಸಿ ಮಾಡ್ಕೊಂಡಿರೋದನ್ನೆಲ್ಲನೂ ಅದಕ್ಕೆ ಸೇರಿಸ್ಕೋಬೇಕ್ರಿ. ಈಗೆಲ್ಲನೂ ಮತ್ತು ಚಲೋತ್ನಾಗ ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡ್ರಿ. ನೋಡ್ರಿ ಈಗೆಲ್ಲ ಚಲೋತ್ನಾಗ ಮಿಕ್ಸ್ ಆಗೈತ್ರಿ. ಅದಕ್ಕೆ ನಾವು ಅವ್ರಿಕಾಳು ಏನು ಬೇಯಿಸಿಟ್ಕೊಂಡಿದ್ದೀವಲ್ರಿ ಅದನ್ನೆಲ್ಲನೂ ಹಾಕ್ಕೋಬೇಕ್ರಿ. ಮತ್ತು ಇನ್ನೊಂದ್ಸರಿ ಎಲ್ಲನೂ ಚಲೋತ್ನಾಗ ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡ್ರಿ. ಅದೇ ಚಲೋತ್ನಾಗೆ ಕುದಿಬೇಕ್ರಿ. ಈಗ ಕುದಿಯಾಕತ್ತೈತೆ ನೋಡ್ರಿ. ನಾ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳಕತ್ತೇನೆ ರೀ. ಕೊತ್ತಂಬರಿ ಹಾಕಿದ್ರೆ ಚತ್ತೇನೆ ರೀ. ಹಂಗೆ ಟೇಸ್ಟೂ ಚಲೋ ಬರ್ತೈತೆ ನೋಡ್ರಿ. ಈಗ ರೆಡಿ ಆಗೈತೆ ನೋಡ್ರಿ ನಮ್ಮ ಅವ್ರಿಕಾಳು ಸಾಂಬಾರು. ಬರ್ರಿ ಈಗ ಮುದ್ದೆ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ. ಒಂದು ಪಾತ್ರೆ ಒಳಗೆ 1-2 ಕಪ್ ನೀರು, ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ. ನೀರು ಬಿಸಿ ಆದ್ಮೇಲೆ ನೋಡ್ರಿ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ಚಲೋತ್ನಂಗೆ ಗಂಟಾಗಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಅದು ಚಲೋತ್ನಂಗೆ ಕುದಿಬೇಕ್ರಿ. ಈಗ ನೋಡ್ರಿ ಅದು ಕುದಿಯಾಕತ್ತೈತ್ರಿ. ಅದಕ್ಕೆ ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟು ಹಾಕೋಬೇಕು ನೋಡ್ರಿ. ಆ ರಾಗಿ ಹಿಟ್ಟು ಹಾಕೊಂಡ್ಮೇಲೆ ಸ್ವಲ್ಪ ಅದ್ರ ಮೇಲೆ ನಾವು ಮುಚ್ಚಬೇಕ್ರಿ. ಯಾಕಂದ್ರೆ ಅದು ಚಲೋತ್ನಂಗೆ ಕುದಿಬೇಕ್ರಿ ಒಳಗೆ. ಈಗ ನೋಡ್ರಿ ಎಷ್ಟು ಚಲೋತ್ನಂಗೆ ಕುದ್ದೈತಿ. ಅದನ್ನ ಗಂಟಾಗಲ್ದಂಗೆ ಚಲೋತ್ನಂಗೆ ತಿರುಗಬೇಕು ನೋಡ್ರಿ. ಈಗ ನೋಡ್ರಿ ರೆಡಿ ಆಗೈತ್ರಿ. ಈಗ ಅದು ನಮ್ಮ ಕೈಗೆ ಹತ್ತೋದಿಲ್ಲ ಅಂದರೆ ಚಲೋದಾಗಿ ಕುದ್ದೈತಿ ಅಂತ ಅರ್ಥ ರೀ. ಈಗ ನೋಡ್ರಿ ನಾವು ಮುದ್ದೆ ಕಟ್ಕೊಂಡೇವಿ ನೋಡ್ರಿ. ರಾಗಿ ಮುದ್ದೆ ರೆಡಿ ಆಗೈತ್ರಿ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿರಿ. ಹಾಗೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.